ಬಹಳ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಯಾರು ಶಾಸಕರಾಗಬೇಕು, ಯಾರು ಸಚಿವರಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆ ಕುತೂಹಲಕ್ಕೆ ಅಶ್ವವೇಗ ನ್ಯೂಸ್ ಒಂದು ಸರ್ವೆಯನ್ನು ನಡೆಸಿತ್ತು. ಹಾಗಾದರೆ 2028ರಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಮುಂದಿನ ಚುನಾವಣೆ ನಿರ್ಧಾರವಾಗುತ್ತೆ. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಶ್ವವೇಗ ನ್ಯೂಸ್ ಕೇಳಿದಂಥ ಪ್ರಶ್ನೆಗೆ ಸರ್ವೆಯಲ್ಲಿ ಬಹಳಷ್ಟು ಜನ ಭಾಗಿಯಾಗಿ ಒಂದು ಒಳ್ಳೆ ಹೆಸರನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹಾಗಾದರೆ ಏನಾದರೂ ಹಕ್ಕಿಕತ್ತು 2028ಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಮಾಹಿತಿ ಇಲ್ಲಿದೆ. ರಾಜ್ಯದ ಜನರಿಂದ ಸಿಕ್ಕಿರುವಂಥ ಉತ್ತರ. ಲೆಟ್ಸ್ ಹ್ಯಾವ್ ಅ ಲುಕ್. ನಿಮ್ಮ ಅಶ್ವವೇಗ ನ್ಯೂಸ್ನಿಂದ ಮಹಾ ಸರ್ವೆ, ಒಂದು ದೊಡ್ಡ ಸಮೀಕ್ಷೆ ಸರ್ವೆಯಲ್ಲಿ ಹೊರಬಿದ್ದಿದೆ ಶಾಕಿಂಗ್ ರಿಸಲ್ಟ್. ಅಚ್ಚರಿಯೋ ಅಚ್ಚರಿ, ಯಾವ ಅನುಮಾನ ಇಲ್ಲ. ಯಾರಾದ್ರೆ ಚೆನ್ನಾಗಿರುತ್ತೆ ಮುಖ್ಯಮಂತ್ರಿ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಯಾರೂ ಕೂಡ ಊಹೆ ಮಾಡದಿರುವಂಥ ನಾಯಕ, ಒಕ್ಕಲಿಗ ನಾಯಕನೇ ಸಿಎಂ ಆಗಬೇಕು ಅಂತ ಮಹಾಜನತೆಯ ಆಶಯ ಇದ್ದಂಗಿದೆ. ಹಾಗಿದ್ರೆ ಯಾರ ಪರ ಜನರ ಒಲವು, ಯಾರಿಗೆ ಜನರ ಮತ? 42,000ಕ್ಕೂ ಅಧಿಕ ಜನರಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಎಸ್, ದಿಸ್ ಇಸ್ ದ ಕ್ವೆಶ್ಚನ್. 2028ಕ್ಕೆ ಕರ್ನಾಟಕದಲ್ಲಿ ಯಾರೇ ಆಗಬೇಕು ಮುಖ್ಯಮಂತ್ರಿ? ಹೂ ವಿಲ್ ಬಿಕಮ್ ಸಿಎಂ? ವಿ ಡೋಂಟ್ ನೋ. ಯಾವ ಹೆಸರು ಕೂಡ ವ್ಯಕ್ತವಾಗಬಹುದು. ಆದರೆ ಸದ್ಯಕ್ಕೆ ಅಶ್ವವೇಗ ನ್ಯೂಸ್ ನಡೆಸಿರುವಂಥ ಒಂದು ಸಮೀಕ್ಷೆಯಲ್ಲಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಶಾಕಿಂಗ್ ನೇಮ್ ಇಸ್ ಔಟ್. ಯಾಕೆ ಶಾಕಿಂಗ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಯಾರು ಸದ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೋ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನುವ ಒಂದು ಪ್ರಶ್ನೆಗೆ ಇಂಬು ಕೊಡುವಂತೆ ಒಂದು ಮಾನದಂಡವಾಗಿ ಶಾಕಿಂಗ್ ಅಂತ ಹೇಳ್ತೀವಿ. ಈ ಮುಂಚೆ ಅಧಿಕಾರವನ್ನು ನಡೆಸಿದವರೇ, ಅವರು ಬಹಳಷ್ಟು ಸಮಯದಿಂದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವ ಪಟ್ಟ ಹೊತ್ಕೊಂಡವರೇನಾದರೂ ಮತ್ತೆ ಮುಖ್ಯಮಂತ್ರಿ ಆಗಬೇಕಾ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಪಡಿಬೇಕಾಗಿದೆ. ಆದರೆ ಕೆಲವು ತಿಂಗಳುಗಳಿರಬಹುದು, ಕೆಲವು ವರ್ಷಗಳಿರಬಹುದು, ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿದಂಥ ವ್ಯಕ್ತಿಯೇ ನಮಗೆ ಮುಂದಿನ ದಿನಗಳಲ್ಲೂ ಮುಖ್ಯಮಂತ್ರಿ ಆಗಬೇಕಾ ಅನ್ನುವ ಪ್ರಶ್ನೆಗೆ ಉತ್ತರ ಈಗ ಸಿಗ್ತಾ ಇದೆ. ಎಸ್, ಲೆಟ್ಸ್ ಫೈರ್ ದ ನ್ಯೂಸ್. ದಿಸ್ ಇಸ್ ದ ನ್ಯೂಸ್. 2028ಕ್ಕೆ HD ಕುಮಾರಸ್ವಾಮಿ ಸಿಎಂ ಆಗಬೇಕು ಅನ್ನುವ ಆಶಯ ಸಮೀಕ್ಷೆಯಲ್ಲಿ ಹೊರಬಿದ್ದಿದೆ. ದಿಸ್ ಇಸ್ ದ ಸರ್ವೆ ಆಫ್ ಅಶ್ವವೇಗ. ದಳಪತಿ HDKಗೆ ಬಹುಪರಾಕ್ ಅಂತ ಹೇಳಿದೆ ಕರ್ನಾಟಕದ ಜನತೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಿಂತ ಅತಿ ಹೆಚ್ಚು ವೋಟ್ಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ಗಿಂತ ಹೆಚ್ಚು ಒಲವು ರಾಜ್ಯದ ಜನರಿಂದ ವ್ಯಕ್ತವಾಗಿದೆ. 2028ಕ್ಕೆ ಸಿಎಂ ಆಗುವ ರೇಸ್ನಲ್ಲಿ ಕುಮಾರಸ್ವಾಮಿನೇ ನಂಬರ್ 1 ಅಂತ ಹೇಳಲಾಗ್ತಾ ಇದೆ. ಆದರೆ ಅವ್ರು ನಂಬರ್ 1 ಬರ್ತಾರೋ ಬರಲ್ವೋ ಅದು ಮುಂದೆ ಬಿಟ್ಟಿರುವಂಥ ಸಮಾಚಾರ. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಂಬರ್ 2ನೇ ಸ್ಥಾನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ನಂಬರ್ 3ನೇ ಸ್ಥಾನದಲ್ಲಿ ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೆಸರು ಈಗ ಸರತಿಯಲ್ಲಿದೆ. BY ವಿಜಯೇಂದ್ರ 4ನೇ ಸ್ಥಾನದಲ್ಲಿದ್ದಾರೆ. ಅಂದರೆ ನಾವು ಕೊಟ್ಟಂಥ ಆಯ್ಕೆಗಳಲ್ಲಿ ಸದ್ಯಕ್ಕೆ ಪ್ರಚಲಿತದಲ್ಲಿರುವಂಥ ನಾಯಕರ ಹೆಸರುಗಳನ್ನು ಕೊಟ್ಟಾಗ ಸಿಕ್ಕಿರುವಂಥ ಮಾಹಿತಿ ಇದು. ಅಫ್ಕೋರ್ಸ್ ನಮ್ಮ ಸಿಟಿಸನ್ಸ್ಗೆ, ನಮ್ಮ ಪ್ರಜೆಗಳಿಗೆ, ನಮ್ಮ ನಾಗರಿಕರಿಗೆ ಯಾವ ರಿಸಲ್ಟ್ನ ಮೇಲು ಕೆಳಗೆ ಎಡ ಬಲ ಮಾಡಲಿಕ್ಕೂ ಕೂಡ ಬಹಳ ದೊಡ್ಡದಾದಂಥ ಶಕ್ತಿ ಇದೆ. ಮುಂದಿನ ದಿನಗಳ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಈ ಸಮಯದಲ್ಲಿ ಯಾರೇ ಆಗಬೇಕು ನಿಮಗೆ ಮುಖ್ಯಮಂತ್ರಿ ಅನ್ನುವ ಒಂದು 4 ಹೆಸರುಗಳನ್ನು ಕೇಳಿದಾಗ ಅದರಲ್ಲಿ ಮುಂಚೂಣಿಯಲ್ಲಿದ್ದಂಥ ಹೆಸರು HD ಕುಮಾರಸ್ವಾಮಿ. ತದನಂತರದಲ್ಲಿ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವ ಪಟ್ಟವನ್ನು ಅಲಂಕರಿಸಿರುವಂಥ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು. ಎಸ್, 45% HD ಕುಮಾರಸ್ವಾಮಿಗೆ, 27% ಸಿದ್ದರಾಮಯ್ಯ ಅವರಿಗೆ, 18% DK ಶಿವಕುಮಾರ್ ಅವರಿಗೆ ಆ್ಯಂಡ್ 10% ವೋಟ್ಸ್ ಫಾರ್ BY ವಿಜಯೇಂದ್ರ. 2028ಕ್ಕೆ ಯಾರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನಮಗೆ ಸಿಕ್ಕಂಥ ಉತ್ತರ ಇದು. ನೋಡಿ, ಇಲ್ಲಿ DK ಶಿವಕುಮಾರ್ ಇದೀಗ ತಾನೇ
ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. 1 ತಿಂಗಳಾಗಿದೆ. ಇನ್ನು ಅತಿ ಹೆಚ್ಚು ಕಾಲ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂಥ ಸಿದ್ದರಾಮಯ್ಯನವರ ಹೆಸರಿಗೆ 27% ಜನ ಎಸ್ ಅಂದಿದ್ದಾರೆ. ಅವರಿಗಿಂತ ಕಡಿಮೆ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಆಡಳಿತವನ್ನು ಕೊಟ್ಟಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ 45%, 42,000 ಜನ ಈ ಸಮೀಕ್ಷೆಯಲ್ಲಿ ಭಾಗಿಯಾದಾಗ ಅದರಲ್ಲಿ 45% ಜನರ ಒಲವು, ಅಳಲು, ಒಂದು ಸಹಮತ ಅದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದಕ್ಕಿದೆ. ಓಕೆ, ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಅಧ್ಯಕ್ಷರಾಗಿಯೂ ಹಾಲಿ ಮುಖ್ಯಮಂತ್ರಿಯಾಗಿಯೂ ಕಾಂಗ್ರೆಸ್ನ ಒಬ್ಬ ದಿಟ್ಟ ನಾಯಕನಾಗಿಯೂ ಹೊರಹೊಮ್ಮಿರುವಂಥ ಒಬ್ಬ ಒಕ್ಕಲಿಗ ನಾಯಕರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ 18% ವೋಟ್ಗಳು. ಅಂದರೆ ಟ್ರೆಂಡ್ ಹೆಂಗಿದೆ, ಸದ್ಯಕ್ಕೆ ಚುನಾವಣೆ ನಡೆದರೆ ಯಾರೇ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತ ಹೇಳಿದರೆ ಅದು ಎಚ್ ಡಿ ಕುಮಾರಸ್ವಾಮಿ. ಆ ಪ್ರಾಸೆಸ್ ಎಲ್ಲ ಅಷ್ಟು ಸುಲಭ ಅಲ್ಲ, ಸಲೀಸಲ್ಲ, ಅದು ಗೊತ್ತಿರುವಂಥ ಸಮಾಚಾರ. ಆದರೆ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನೋಡಿದಾಗ ಅದು ಎಚ್ ಡಿ ಕುಮಾರಸ್ವಾಮಿ ಅವರು ಜನರ ಮನಸ್ಸನ್ನು ಆವರಿಸಿದ್ದಾರೆ, ಅವರ ಹೃದಯ ಸಿಂಹಾಸನದಲ್ಲಿದ್ದಾರೆ ಅನ್ನುವುದರ ಒಂದು ದ್ಯೋತಕ ಅಂತ ಇದು ಅನಿಸುತ್ತೆ. ಎಸ್, ದಿಸ್ ಇಸ್ ಅಬೌಟ್ ದ ಸರ್ವೆ, ಅಶ್ವವೇಗ ಸರ್ವೆ. 2028ಕ್ಕೆ ಯಾರಾಗಬೇಕು ಸಿ ಎಂ ಅನ್ನುವ ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಸಿಕ್ಕಿದೆ. 45% ಜನ ವೋಟ್ ಮಾಡಿದ್ದಾರೆ ಅಂತ ಹೇಳಿದರೆ ದಿಸ್ ಇಸ್ ನಾಟ್ ಅ ಸ್ಮಾಲ್ ನಂಬರ್, ದಿಸ್ ಇಸ್ ನಾಟ್ ಸ್ಮಾಲ್ ಪರ್ಸೆಂಟೇಜ್ ಅಲ್ವಾ? ಅರ್ಧಕ್ಕರ್ಧ ಅಂತ ಅಂದ್ಕೊಳ್ಳಿ. ಆಲ್ಮೋಸ್ಟ್ 27% ಸಿದ್ದರಾಮಯ್ಯನವ್ರಿಗಿದ್ರೆ 18% ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಇನ್ನು ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಇಲ್ಲಿವರೆಗೂ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ವಹಿಸಲಿಕ್ಕೆ ಅವಕಾಶ ಆಗಿಲ್ಲ. ಅಂದರೆ ಈಗ ಯಡಿಯೂರಪ್ಪ ಅವರ ಹೆಸರು ಇಲ್ಲಿ ಕೇಳಿಬರ್ತಾ ಇಲ್ಲ, ಅವರು ಚುನಾವಣೆಯಿಂದ ದೂರ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಶಕ್ತಿಯಾಗಿ ಹೊರಹೊಮ್ಮಿದ್ರೂ ಕೂಡ, ಒಂದು ಪ್ರಬಲ ಸಮುದಾಯದ ನಾಯಕನಾಗಿದ್ದರೂ ಕೂಡ ಅವರ ಹೆಸರನ್ನು ಇಲ್ಲಿ ತೆಗೆದುಕೊಂಡಿಲ್ಲ. ಆಮೇಲೆ ಅವರ ಹಿರಿತನ ಅದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಆದರೆ ಅವರ ಛಾಪು, ಮಾಸ್ ಲೀಡರ್ಶಿಪ್ ಅಂತ ಬಂದಾಗ ಎಚ್ ಡಿ ದೇವೇಗೌಡರಾಗಿರ್ಬೋದು, ಬಿ ಎಸ್ ಯಡಿಯೂರಪ್ಪ ಅವರಾಗಿರ್ಬೋದು, ಇನ್ನು ಸಿದ್ದರಾಮಯ್ಯ ಅವರು ಆಗಿರಬಹುದು, ಅವರನ್ನು ಆ ಮುತ್ಸದ್ದಿತನದ ಲಿಸ್ಟ್ನಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತಾರೆ ಅನ್ನೋದರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಒಂದು ಜನ್ಜಿ ವೋಟರ್ಸ್ ಯಾರ ಪರವಾಗಿರಬಹುದು ಅನ್ನೋದನ್ನು ಕೂಡ ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಇವರು ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತ ಹೇಳ್ತಾ ಇಲ್ಲ, ಬೇರೆ ಹೆಸರು ಕೂಡ ಬರಬಹುದು, ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ರಾಜಕಾರಣಿಗಳ ಹೆಸರನ್ನು ಪಡೆದುಕೊಂಡಾಗ ಈ ಹೆಸರು ಮುಂಚೂಣಿಯಲ್ಲಿದೆ.